ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಧೋನಿ ಕಾಲನ್ನು ಹಿಡಿಯಲು ಹೋಗಿ ಇಂಗು ತಿಂದ ಮಂಗನಾದ ಕೆವಿನ್ ಪೀಟರ್ಸನ್. ಹೌದು, ಮಹೇಂದ್ರ ಸಿಂಗ್ ಧೋನಿ ಅವರು ಜಾಸ್ತಿ ಮಾತಾಡಲ್ಲ, ಆದರೆ ಕೆಣಕಲು ಬಂದವರನ್ನ ಮಾತ್ರ ಸುಮ್ಮನೆ ಬಿಡೋರು ಅಂತೂ ಅಲ್ವೇ ಅಲ್ಲ. ಇದನ್ನು ಅವರು ಮತ್ತೊಮ್ಮೆ ಸಾಬೀತನ್ನ ಮಾಡಿದ್ದಾರೆ. ಅಂದಾಗೆ ಅವರಿಂದ ಒಂದು ಮಾತಿನ ಪೆಟ್ಟನ್ನು ತಿಂದವರು ಕೆವಿನ್ ಪೀಟರ್ಸನ್ ಅವರು. ಮುಂಬೈ ವಿರುದ್ಧದ ಪುಣೆ ಪಂದ್ಯವಾಡುತ್ತಿದ್ದ ಸಮಯದಲ್ಲಿ ಮೈಕ್ ಹಿಡಿತಿದ್ದಂಥ ಕೆವಿನ್ ಪೀಟರ್ಸನ್ ಅವರು ಮನೋಜ್ ತಿವಾರಿ ಬಳಿ ಹೋಗಿ MS ಧೋನಿ ಬಳಿ ಹೋಗಿ ಹೇಳು, ನಾನು ಅವನಿಗಿಂತ ಉತ್ತಮ ಗಾಲ್ಫರ್ ಅಂತ ಕಾಲೆಳಿತಾರೆ. ಇದನ್ನು ನಗುನಗುತ್ತಲೇ ತಿವಾರಿ ಧೋನಿ ಬಳಿ ಹೋಗಿ ಹೇಳ್ತಾರೆ. ತಕ್ಷಣ ಮೈಕ್ ಪಡೆದಂತ ಧೋನಿಯವರು ಕೆವಿನ್ ಪೀಟರ್ಸನ್ಗೆ ಮರಿಬೇಡ ಅಂತ ಹೇಳು, ಆತ ನನ್ನ ಮೊದಲ ಟೆಸ್ಟ್ ವಿಕೆಟ್ ಬಲಿ ಅಂತ ನಗುನಗುತ್ತಲೇ ಚುಚ್ಚುವಂತೆ ಮಾತನ್ನ ಆಡ್ತಾರೆ. ಇದಪ್ಪ ಒಂದು ಮಹಾನ್ ಆಟಗಾರನ ಬಳಿ ಹೋಗಿ ಇಂತಹ ಒಂದು ಪ್ರಶ್ನೆಯನ್ನು ಕೇಳಿದರೆ ಗ್ರೇಟ್ ಆನ್ಸರನ್ನು ಉತ್ತರವನ್ನು ಕೊಡ್ತಾರೆ ಅಂತ ಕೆವಿನ್ ಅವರು ನಗುನಗುತ್ತಲೇ ಸುಮ್ಮನಾಗ್ತಾರೆ. ಇದರಿಂದನೇ ನಾವು ಹೇಳ್ಬೋದು ಧೋನಿಯವರ ಒಂದು ಮಾತಿನ ಶೈಲಿ ಮತ್ತು ಸೆನ್ಸ್ ಆಫ್ ಹ್ಯೂಮರ್ ತುಂಬ ಹೆಚ್ಚು ಅವರಿಗೆ ಅಂತ. ನಿಮಗೆ ಅನ್ಸುತ್ತೆ ಒಂದು ಕೆವಿನ್ ಪೀಟರ್ಸನ್ ಅವರಿಗೆ ಧೋನಿಯವರು ಒಂದು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀಡಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.